ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಈಗ ಅವ್ರು ನಿಮ್ಗೆ ಹೇಳಬೇಕು ಅಂದ್ಕೊಂಡಿದ್ದಾರೆ ಹಾಗೆ ಕೇಳೋಣ. ಇಲ್ಲಿ ಆ್ಯಂಟಿಸಿಪೇಷನ್, ಏನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಪಿಲ್ಗ್ರಿಮೇಜ್, ಬಾಟಮ್ನಲ್ಲಿ ಏನಿದೆ? ಫೇತ್, ನಿಮ್ಮ ಮೇಲೆ ನಂಬಿಕೆ ಇದೆ. ಬಿಲೀವ್ ಮೀ, ಯು ಆರ್ ನಾಟ್ ಅಲೋನ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮಿಂದ ಏನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಏನೋ ಕ್ಲಾರಿಟಿ ಹುಡುಕ್ತಾ ಇದ್ದಾರೆ, ಆದರೆ ನೀನು ಒಂಟಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ನಂಬಿಕೆ ಇಡು, ಏನೋ ಜರ್ನಿ ಅನ್ನೋದಿದೆ ಇಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿರ್ಬೋದು ಕೆಲವರು. ಅದು ನನ್ನ ಪರಿಸ್ಥಿತಿನ ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ನಿನ್ನಿಂದ ದೂರ ಇದ್ದೀನಿ ಸರಿ, ಆದರೆ ನೀನು ಏನು ಅನ್ನೋದು ಗೊತ್ತಾಗ್ತಾ ಇದೆ ನನಗೆ. ಈ ಒಂದು ಗ್ಯಾಪಲ್ಲಿ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಆ ಥರ ಹೇಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿದ್ದಾರೆ. ನಿಮಗೆ ಇವೆಲ್ಲ ಅವರು ಹೇಳ್ತಾ ಇರೋ ಮಾತುಗಳಾಗಿರಬಹುದು ಅನ್ಕೋತೀನಿ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಬರುತ್ತೆ, ಕೇಳೋಣ. ಇಲ್ಲೊಂದು ರೀಬರ್ತ್ ಬರ್ತಾ ಇದೆ, ಹಾಗೆ 2 ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು 9 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮ್ಯಾಜಿಷಿಯನ್ ಇದೆ, ಮತ್ತೊಂದು 5 ಆಫ್ ಕಪ್ಸ್ ಇದೆ, ಬಾಟಮ್ನಲ್ಲಿ ಟೆಂಪರೆನ್ಸ್ ಇದೆ. ಇವರೊಂದು ತಾಳ್ಮೆ ಇರುವಂತಹ ವ್ಯಕ್ತಿ ಆಗ ಅನ್ನಿಸ್ತಾ ಇದೆ, ಹಾಗೆ ಸೈಲೆಂಟ್ ನೇಚರ್ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಮನಸ್ಸಲ್ಲಿ ತುಂಬ ಯೋಚನೆಗಳಿದೆ, ಯಾಕೆಂದರೆ ಅವ್ರ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಹಾಗೆ ಈ ಕನೆಕ್ಷನ್ ಬಗ್ಗೆ ಅನುಮಾನಗಳೂ ಇದೆ. ನಿಮಗೆ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ ಅವ್ರಿಗೆ, ಆದರೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ. ನಿಮ್ಮ ಮೇಲೆ ಭಾವನೆಗಳಿದೆ, ಅವ್ರ ಥಾಟ್ ಪ್ರೋಸೆಸ್ಸಲ್ಲಿ ನೀವಿದ್ದೀರಾ. ಪ್ರತಿ ಕ್ಷಣನೂ ನೀವು ಅವ್ರಿಗೆ ನೆನಪಾಗ್ತೀರಾ. ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರೋ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಯಾವುದೋ ಕಾರಣಗಳಿಂದ ನಿಮ್ಮಿಂದ ದೂರ ಇದ್ದಾರೆ. ಹಾಗೆ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಅಂತ ಹೇಳಿದೆ, ಅಥವಾ ಅವ್ರ ಸಮಸ್ಯೆಗಳಿರಬಹುದು. ನಿಮ್ಮನ್ನು ಭೇಟಿ ಮಾಡೋಕ್ಕಾಗ್ತಾ ಇಲ್ಲ, ಏನೋ ರೆಸ್ಟ್ರಿಕ್ಷನ್ಸ್ ಇದೆ ಅನ್ನೋದಿದೆ ಇಲ್ಲಿ. ನೀವಿಬ್ಬರು ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ರಿ, ಏನೋ ಕಾರಣಗಳಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ಆದರೆ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಅನ್ನೋದು ಇಲ್ಲಿ ಇದೆ. ಅಟ್ರಾಕ್ಷನ್ ಇದೆ, ನಿಮ್ಮ ಮೇಲೆ ಅಟ್ರಾಕ್ಷನ್ ಯಾಕಿದೆ ಹಾಗೆ ನೋಡಿದಾಗ ನೀವೊಂದು ಚೆನ್ನಾಗಿ ಮಾತಾಡುವಂಥ ವ್ಯಕ್ತಿ, ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಎಲ್ಲನೂ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರಿ. ನಿಮ್ಮ ನೇಚರ್ ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ಆದರೆ ಈ ಪರಿಸ್ಥಿತಿನಲ್ಲಿ ಬೇಜಾರಿನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ. ಏನೋ ಸಮಸ್ಯೆಗಳಿದೆ, ಏನೋ ಕಾರಣಗಳಿದೆ. ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿನಲ್ಲಿದ್ದಾರೆ. ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದೆ. ಇದನ್ನೆಲ್ಲ ನೀನು ಅರ್ಥ ಮಾಡ್ಕೊಂಡಿದ್ಯಾ ಹಾಗೂ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಮೇಲೆ ನಂಬಿಕೆ ಇದೆ, ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಹಾಗೂ ಹೇಳ್ತಾ ಇದ್ದಾರೆ. ಇಲ್ಲಿಂದ ಏನು ಬರುತ್ತೆ ನೋಡೋಣ, ಏನು ಬರುತ್ತೆ ಕೇಳೋಣ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ, ಹಾಗೆ 3 ಆಫ್ ಸಾರ್ಟ್ಸ್, ಇಲ್ಲೊಂದು 4 ಆಫ್ ಪ್ಯಾಂಟಕಲ್ಸ್, ಇಲ್ಲೊಂದು ಟವರ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಫೂಲ್ ಕಾರ್ಡ್ ಇದೆ. ಇಲ್ಲಿ ಬಾಟಮ್ನಲ್ಲಿ 6 ಆಫ್ ಪ್ಯಾಂಟಕಲ್ಸ್. ಇಬ್ಬರಲ್ಲೂ ಒಳ್ಳೆ ಸಂಬಂಧ ಇತ್ತು. ಏನೇ ಪ್ರಾಬ್ಲಮ್ಸ್ ಬಂದ್ರೂ ಇಬ್ಬರು ಡಿಸ್ಕಸ್ ಮಾಡ್ತಾ ಇದ್ರಿ. ಏನೇ ತೊಂದರೆ ಇದ್ರೂ ಒಬ್ರಿಗೊಬ್ರಿಗೆ ಸಹಾಯ ಮಾಡ್ತಾ ಇದ್ರಿ. ನೀವು ಅವರನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಹಾಗೂ ಅನ್ನಿಸ್ತಾ ಇದೆ ನಿಮಗೆ. ನಿಮಗೂ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ. ತುಂಬ ದಿನದಿಂದ ದೂರ ಆಗಿರೋದ್ರಿಂದ ನಿಮಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಮನಸ್ಸಲ್ಲಿ ಏನೋ ಬೇಜಾರಿದೆ, ಯಾವುದ್ರಲ್ಲೂ ಅಂಥ ಉತ್ಸಾಹ ಇಲ್ಲ, ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಇದೊಂದು ಸೈಲೆಂಟ್ ಲವ್ ಸ್ಟೋರಿ ಹಾಗನ್ನಿಸ್ತಾ ಇದೆ. ಅವರು ದೂರ ಇರೋದ್ರಿಂದ ನಿಮಗೂ ಕಷ್ಟ ಆಗ್ತಾ ಇದೆ. ಆದರೂ ಆಗಾಗ ನೀವು ಅವರನ್ನು ಭೇಟಿ ಮಾಡೋಕ್ಕೆ ಅಥವಾ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ. ಪರಿಸ್ಥಿತಿಗಳ ಕಾರಣದಿಂದ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನೋದಿದೆ. ಅವ್ರು ನಿಮ್ಮ ಜೊತೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರಬಹುದು, ಆದರೆ ಪ್ರಾಕ್ಟಿಕಲ್ ಆಗಿ ಒಬ್ರಿಗೊಬ್ರಿಗೆ ಭೇಟಿ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಇಲ್ಲಿ ನಿಮಗೆ ನಿರಾಸೆ ಇದೆ. ಆ ಒಂದು ಡಿಸಪಾಯಿಂಟ್ಮೆಂಟ್ ಇಲ್ಲಿ ಕಾಣ್ತಾ ಇದೆ.
ಇದಕ್ಕೆ ಯೂನಿವರ್ಸ್ ಏನು ಹೇಳುತ್ತೆ, ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಕ್ಲಿಂಗಿಂಗ್ ಟು ದಿ ಪಾಸ್ಟ್, ಬರೀ ಇಲ್ಲಿ ನೆನಪುಗಳಿವೆ. ಹಾಗೆ ಚೇಂಜ್, ನೋಡೋಣ ಮುಂದೆ ಚೇಂಜ್ ಆಗ್ಬೋದಾ. ಮೊಮೆಂಟ್ ಟು ಮೊಮೆಂಟ್ ಬರ್ತಾ ಇದೆ, ಪ್ಲೇಫುಲ್ನೆಸ್ ಬರ್ತಾ ಇದೆ. ಹಾಗೆ ಟೋಟ್ಯಾಲಿಟಿ, ಬಾಟಮ್ನಲ್ಲಿ ಆರ್ಡಿನರಿನೆಸ್ ಬರ್ತಾ ಇದೆ. ಶುರುವಿನಲ್ಲಿ ಏನೂ ಅಂಥ ಇಂಟ್ರೆಸ್ಟ್ ಇರಲಿಲ್ಲ, ಏನೋ ಪ್ಲೇಫುಲ್ನೆಸ್ ಇತ್ತು, ಸುಮ್ಮನೆ ಫ್ರೆಂಡ್ಶಿಪ್ ಬೆಳೆದಿತ್ತು. ಹಾಗೆ ಒಬ್ರಿಗೊಬ್ರಿಗೆ ಅಟ್ಯಾಚ್ಮೆಂಟ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ಕಾರಣದಿಂದ ಅವ್ರು ನಿಮ್ಮಿಂದ ಬೇರೆ ಕಡೆ ಹೋಗಿರಬಹುದು, ಟ್ರಾನ್ಸ್ಫರ್ ಆಗಿರಬಹುದು, ಅಥವಾ ಬೇರೆ ಊರಿಗೆ ಹೋಗಿರ್ಬೋದು, ಅಥವಾ ಏನೋ ಗ್ಯಾಪ್ ಇದೆ, ಕಮ್ಯುನಿಕೇಷನ್ ಗ್ಯಾಪ್ ಕಾಣ್ತಾ ಇದೆ. ಆದ್ದರಿಂದ ಇಲ್ಲಿ ನೆನಪುಗಳು ತುಂಬ ಇದೆ. ನಿಮ್ಮ ಬಗ್ಗೆ ಇಮೋಷ್ನಲ್ ಆಗಿದ್ದಾರೆ, ಬಿಲೀವ್ ಮೀ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಎಲ್ಲ ಸರಿಯಾಗುತ್ತೆ, ಆ ಒಂದು ಕಾನ್ಫಿಡೆನ್ಸಿಂದ ನಿಮ್ಮ ಜೊತೆ ಇದನ್ನೆಲ್ಲ ಹೇಳ್ಕೊತಾ ಇದ್ದಾರೆ. ಆ ಸಮಯ ಬಂದಾಗ ನಾನೇ ಬಂದು ನಿನಗೆ ಮಾತಾಡಿಸ್ತೀನಿ, ಭೇಟಿ ಮಾಡ್ತೀನಿ, ಹಾಗೆಲ್ಲ ಅವರು ಅನ್ಕೋತಾ ಇರಬಹುದು. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ನನಗೆ. ಯಾರನ್ನೋ ಭೇಟಿ ಆಗ್ತೀವಿ, ಆತ್ಮೀಯತೆ ಬೆಳೆಯುತ್ತೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ, ಅವ್ರದ್ದೇ ಆದ ಜೀವನ ಇರುತ್ತೆ. ಏನೋ ಕಾರಣದಿಂದ ನಿಮ್ಮಿಂದ ದೂರ ಆಗಿದ್ದಾರೆ. ನಿಮ್ಮ ಫ್ರೆಂಡ್ಶಿಪ್ ಮಾತ್ರ ಅವ್ರು ಇನ್ನೂ ಮರ್ತಿಲ್ಲ. ನೀವು ಅವ್ರ ಜೊತೆ ಮಾತಾಡ್ತಾ ಇದ್ದಿದ್ದು, ಪ್ರತಿಯೊಂದು ವಿಷಯನೂ ಅವ್ರ ಜೊತೆ ಶೇರ್ ಮಾಡ್ಕೋತಾ ಇದ್ರಿ, ಅವ್ರ ಸಜೆಷನ್ ಕೇಳ್ತಾ ಇದ್ರಿ, ಹಾಗೆ ನಿಮ್ಗನ್ಸಿದ್ದನ್ನ ನೀವು ಸಜೆಷನ್ ಕೊಡ್ತಾ ಇದ್ರಿ ಅವ್ರಿಗೆ. ಇದೆಲ್ಲ ಅವ್ರಿಗೆ ನೆನಪಾಗ್ತಾ ಇದೆ. ನಿಮ್ಮಂಥ ಒಳ್ಳೆ ವ್ಯಕ್ತಿನ ದೂರ ಮಾಡ್ಕೊಂಡಿದ್ದೀನಲ್ಲ ಅನ್ನೋ ಬೇಜಾರು ಇದೆ. ಅದಕ್ಕೋಸ್ಕರ ಈ ಮೆಸೇಜ್ಗಳ ಮುಖಾಂತರ ಇದನ್ನೆಲ್ಲ ಅವರು ನಿಮಗೆ ಹೇಳ್ಕೊತಾ ಇರಬಹುದು. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಮನಸ್ಸಲ್ಲಿ ಅನುಮಾನಗಳಿದೆ, ಅವ್ರು ನನ್ನನ್ನು ಮರ್ತುಬಿಟ್ರಾ ಹಾಗೂ ಯೋಚನೆ ಮಾಡ್ತೀರಾ. ಪ್ರತಿಯೊಂದು ವ್ಯಕ್ತಿನೂ ಡಿಫ್ರೆಂಟ್ ಆಗಿರ್ತಾರೆ, ಅವ್ರದ್ದೇ ಆದ ಪ್ರಪಂಚ ಇರುತ್ತೆ, ಅವ್ರದ್ದೇ ಆದ ಯೋಚನೆಗಳಿರುತ್ತೆ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ಇಷ್ಟ ಇದೆ, ಆದರೆ ಅವ್ರ ಪರಿಸ್ಥಿತಿ ನಿಮ್ಮ ಜೊತೆ ಚೆನ್ನಾಗಿರೋಕೆ ಬಿಡ್ತಾ ಇಲ್ಲ, ಆದರೆ ನಿಮ್ಮನ್ನು ಮರೆಯೋಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಇದಕ್ಕೆ ಅವ್ರು ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಕೇಳೋಣ. ಇಲ್ಲಿ ಐ ಹ್ಯಾವ್ ನೆವರ್ ಫೆಲ್ಟ್ ಎ ಪ್ಯಾಷನ್ ದಿಸ್ ಇಂಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ರಿಗ್ರೆಟ್ಸ್ ಇದೆ. ಐ ವಿಶ್ ದಿಸ್ ನೆವರ್ ಹ್ಯಾಪನ್ಡ್. ಡೇ ಡ್ರೀಮಿಂಗ್. ಐ ಆಮ್ ಆಲ್ವೇಸ್ ಲಾಂಗಿಂಗ್ ಫಾರ್ ಯು. ನಿಮ್ಮ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ. ಕನ್ಫ್ಯೂಷನ್ಸ್ ಇದೆ. ಐ ಫೀಲ್ ಅನ್ಕ್ಲಿಯರ್ ಅಬೌಟ್ ವೇರ್ ವಿ ಸ್ಟ್ಯಾಂಡ್. ಸ್ಪೇಸ್. ಐ ನೀಡ್ ಮೋರ್ ಟೈಮ್ ಟು ಥಿಂಕ್. ಇಲ್ಲೊಂದು ಹೋಲ್ಡಿಂಗ್ ಬ್ಯಾಕ್ ಅನ್ನೋದು ಬರ್ತಾ ಇದೆ. ಐ ಶುಡ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ಮೈ ಸೆಲ್ಫ್ ಬೆಟರ್. ನಾನು ಎಲ್ಲನೂ ನಿನ್ನ ಹತ್ರ ಹೇಳ್ಕೋಬೇಕಿತ್ತು, ಮೊದಲೇ ನಿನ್ನ ಜೊತೆ ನಾನು ಮಾತಾಡಬೇಕಿತ್ತು. ನಾನು ಏನೂ ಹೇಳ್ದೆ ಕೇಳ್ದೆ ನಿನ್ನಿಂದ ದೂರ ಆಗಿದ್ದೀನಿ. ಆದರೆ ಈಗ ನಿಮ್ಮ ನೆನಪಾಗ್ತಾ ಇದೆ ಅವ್ರಿಗೆ. ಈ ಥರ ಫೀಲಿಂಗ್ಸ್ ಅವ್ರಿಗೆ ಯಾರ ಮೇಲೂ ಬಂದಿರಲಿಲ್ಲ. ನಾನು ನಿನ್ನನ್ನು ಭೇಟಿ ಮಾಡಿದಿದ್ರೇ ಚೆನ್ನಾಗಿತ್ತು, ಆದರೆ ಏನೋ ದೇವರ ದಯೆಯಿಂದ ಭೇಟಿಯಾಗಿದ್ದೀವಿ. ಯಾವಾಗಲೂ ನಿಮ್ಮ ನೆನಪುಗಳಿವೆ ಅವ್ರಿಗೆ, ಆದರೆ ಏನು ಮಾಡೋಕ್ಕೂ ತೋಚದಿರುವಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ನಂಗೆ ಇನ್ನೂ ಸ್ವಲ್ಪ ಟೈಮ್ ಕೊಡು ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲ ಅವರು ನಿಮಗೆ ಹೇಳಬೇಕಾಗಿರೋ ಮಾತುಗಳಾಗಿರುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.